ನಮಸ್ಕಾರ ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಲೆಜೆಂಡ್ರಿ ಹೋಟೆಲ್ SG ರಾವ್ ಮಿಲಿಟರಿ ಹೋಟೆಲ್ಗೆ ಬಂದಿದ್ದೀವಿ. ಸೊ ಎಲ್ಲಿ ಅಂದರೆ ರಾಜಾಜಿನಗರ್ ಫಸ್ಟ್ ಬ್ಲಾಕಲ್ಲಿ. ಸೊ ರಾಜಾಜಿನಗರ್ ಫಸ್ಟ್ ಬ್ಲಾಕ್ಗೆ ಹೊಸ ಬ್ರ್ಯಾಂಚ್, ಸೆಕೆಂಡ್ ಬ್ರ್ಯಾಂಚ್ನ ಓಪನ್ ಮಾಡಿದ್ದಾರೆ. ಸೊ ಗೊತ್ತಾಯಿತು ಇಲ್ಲೊಂದು ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ ಅಂತ, ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಸುತ್ತಮುತ್ತ ಇರೋದು ಹೇಳಿದರು. ಇಲ್ಲಿ ಬಂದಿದೆ, ಒಂದ್ಸಲ ಬಂದು ವಿಡಿಯೋ ಮಾಡಿ ಅಂತ. ಸೊ ಎಲ್ಲರಿಗೂ ಗೊತ್ತಿರುತ್ತೆ SG ರಾವ್ ಮಿಲಿಟರಿ ಹೋಟೆಲ್ ಬಂದುಬಿಟ್ಟು ಹತ್ತತ್ರ 116ರಿಂದ 117 ವರ್ಷ ಹಳೆಯ ಹೋಟೆಲ್ಲು. ಚಿಕ್ಕಪೇಟೆ ಪೊಲೀಸ್ ರೋಡ್ ಇದೆಯಲ್ಲ, ಅಲ್ಲಿ ಇರೋದು ಫಸ್ಟ್ ಬ್ರಾಂಚ್, ಅವ್ರದ್ದು ಮೇನ್ ಬ್ರಾಂಚು. ಸೊ ಇಷ್ಟು ವರ್ಷ ಆದಮೇಲೆ ಸೆಕೆಂಡ್ ಬ್ರಾಂಚ್ನ ಮಾಡ್ತಾಯಿದ್ದಾರೆ. ಸೊ ಹೆಂಗಿದೆ ಟೇಸ್ಟು, ಅದೇ ಥರ ಇದೆಯಾ ಏನು ಅಂತ ನೋಡೋಕ್ಕೆ ಬಂದಿದ್ದೀವಿ. ಸೊ ರಿವ್ಯೂ ಅಲ್ಲ, ಸೊ ಇದೊಂದು ಒಂಥರ ಒಂದು 10 ವರ್ಷ 20 ವರ್ಷ ದಾಟದ ಮೇಲೇ ಅದೆಲ್ಲ ರಿವ್ಯೂ ಅಲ್ಲ, ಅಷ್ಟು ವರ್ಷ ಸರ್ವೈವ್ ಮಾಡಿದ್ದಾರೆ ಸಕ್ಸಸ್ಫುಲ್ಲಾಗಿ. ಅಂದರೆ ಕಸ್ಟಮರ್ಸ್ಗೆಲ್ಲ ಇಷ್ಟ ಆಗಿದೆ, ಅದಕ್ಕೆ ಅಂತಲೇ ಒಂದು ಫ್ಯಾನ್ ಬೇಸ್ ಇದೆ, ಅವ್ರಿಗೆ ಅಂತ ಒಂದು ಫಿಕ್ಸ್ಡ್ ಆದ ಕಸ್ಟಮರ್ಸ್ ಇದ್ದಾರೆ ಅಂತ ಅರ್ಥ. ಸೊ ಅದನ್ನು ರಿವ್ಯೂ ಮಾಡಬಾರ್ದು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ನ ನಾವು ಮಾಡಿದ್ದೀವಿ, 6 ವರ್ಷದ ಹಿಂದೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸೊ ಜಮಾನ್ದಲ್ಲಿ ನಮ್ಮ ಚಾನಲ್ ಸ್ಟಾರ್ಟ್ ಮಾಡಿದ್ದು ಹೊಸದ್ರಲ್ಲಿ. ಸೊ 7ನೇದು 8ನೇ ವೀಡಿಯೋ ಇವ್ರದೇ ಮಾಡಿದ್ದು. ಅಲ್ಲಿ ಹೋಗಿ ಯಾವಾಗ ನಾನು ಭಾಸ್ಕರ್ ಇದ್ವಿ, ಮತ್ತು ಹರ್ಷ ಮತ್ತು ಆದಿತ್ಯ ಬಂದಿದ್ದೆ ಅವಾಗಿಂದ, ಫಾರಿನಿಂದ. ಅವಾಗ ತಾನೇ ಹೋಗ್ಬಿಟ್ಟು ಅಲ್ಲೇ ಪರ್ಮಿಷನ್ ಯಾರೂ ಇರಲಿಲ್ಲ, ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರನ್ನೇ ಕೇಳ್ಕೊಂಡು ಅಲ್ಲೇ ವೀಡಿಯೋ ಮಾಡಿಕೊಂಡು ಬಂದುಬಿಟ್ಟಿದ್ವಿ. ಸೊ ಈಗ ನೀಟಾಗಿ ಅಫಿಷಿಯಲಾಗಿ ಪರ್ಮಿಷನ್ ತೊಗೊಂಡು ಬರ್ತಾಯಿದ್ದೀವಿ ಅಂತ ಕೇಳ್ಕೊಂಬಂದಿದ್ವಿ. ತುಂಬ ಲೇಟ್ ಮಾಡ್ತೀರಾ, ಹೋಗೋಣ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದುಬಿಡ್ಬೋದು. ಬನ್ನಿ. ನಮ್ಮ ಡಿಶಸ್ ಎಲ್ಲ ಬಂದಿದೆ, ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ತರಿಸ್ಬಿಟ್ಟಿದ್ದೀವಿ. ಒಂದು 2-3 ಐಟಮ್ ಏನೋ ತರಿಸಿಲ್ಲ ಅಷ್ಟೇ, ಕಬಾಬು, ಲಾಲಿಪಾಪು ಈ ಥರ. ಸೊ ಏನೇನು ತರಿಸಿದ್ದೀನಿ ಅಂತ ತೋರಿಸ್ಬಿಡೋಣ. ಮೊದಲನೇದು ಬಂದಿದ ತಕ್ಷಣ ನೀಟಾಗೆ ಕೆಳಗಡೆ ಒಂದು ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಬಿರಿಯಾನಿ ಅಥವಾ ಪಲಾವ್, ಅಥೆಂಟಿಕ್ ಚಿಕನ್ ಪಲಾವ್ನ ನೀಟಾಗಿ ಇಸ್ತ್ರಿ ಎಲೆನಲ್ಲಿ ಅಲ್ಲಿಂದನೇ ಸರ್ವ್ ಮಾಡ್ಕೊಂಬಂದು ನೀಟಾಗಿ ಸ್ಲೈಡ್ ಮಾಡ್ತಾರೆ. ಅದಾದಮೇಲೆ ನಾವು ಚೂಸ್ ಮಾಡಿರೋ ಸ್ಟಾರ್ಟರ್ಸ್ ಎಲ್ಲ ತಂದು ನೀಟಾಗಿ ಜೋಡಿಸ್ತಾರೆ. ಏನೇನು ನಾವು ತರಿಸಿದ್ದೀವಿ ಅಂದರೆ, ಮೊದಲನೇದು ಚಿಕನ್ ಫ್ರೈ. ಇದು ರೆಡ್ ಕಲರ್ ಮಸಾಲೆ ಬರುತ್ತೆ. ಅದಾದಮೇಲೆ ಮಟನ್ನಲ್ಲಿ ಗ್ರೀನ್ ಫ್ರೈ ತರಿಸಿದ್ದೀವಿ, ಗ್ರೀನ್ ಕಲರ್ ಮಸಾಲೆನಲ್ಲಿ ಬರುತ್ತೆ. ಮತ್ತು ಚಿಕನಲ್ಲಿ ಪೆಪ್ಪರ್ ತರಿಸಿದ್ದೀವಿ, ಬ್ಲ್ಯಾಕ್ ಕಲರ್ ಮಸಾಲೆನಲ್ಲಿ ಬರುತ್ತೆ. ಸೊ 3 ಡಿಫ್ರೆಂಟ್ ಆದ ರೆಸಿಪಿ. ಎಲ್ಲ ಚಿಕನಲ್ಲೂ 3 ಐಟಮ್ ಸಿಗುತ್ತೆ, ಮಟನಲ್ಲೂ 3 ಐಟಮ್ ಸಿಗುತ್ತೆ. ಅದಾದಮೇಲೆ ಕೈಮಾ ಉಂಡೆ ತರಿಸಿದ್ದೀವಿ. ಆಮೇಲೆ ಅದ್ಭುತವಾದ ಕಾಲು ಸೂಪು, ಚಪಾತಿ ಮತ್ತು ಮುದ್ದೆನ ತರಿಸಿದ್ದೀವಿ. ಅದಕ್ಕೆ ಚಿಕನ್ ಕುರ್ಮಾ, ಮಟನ್ ಕುರ್ಮಾನೂ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಆಮೇಲೆ 2 ಥರ ಗ್ರೇವಿ ಕೊಟ್ಟಿದ್ದಾರೆ, ಒಂದು ಚಿಕನ್ ಕುರ್ಮಾದು ಗ್ರೇವಿ, ಒಂದು ಇದು ಕೈಮಾ ಉಂಡೆದು ಗ್ರೇವಿ ಕೊಟ್ಟಿದ್ದಾರೆ. ಸೊ ಏನಕ್ಕೆ, ಮುದ್ದೆ ಅಥವಾ ಚಪಾತಿ ತಿನ್ನೋಕ್ಕೆ. ಚಪಾತಿ ಬಂದುಬಿಟ್ಟು ಇವರು ರೆಡಿಮೇಡ್ ಮಾಡಲ್ಲ, ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ಸೊ ಶುರು ಮಾಡೋಣ. ಫಸ್ಟು ಸೂಪಿಂದ. ಕಾಲು ಸೂಪು, ಮೇಲ್ಗಡೆ ಎಲ್ಲ ನೋಡಿದ್ರ ಕಾಣಿಸ್ತಾ ಇದೆಯಾ, ಜಿಡ್ಡುಗಳು, ಕಾಲಿನ ಜಿಡ್ಡು ತೇಲ್ತಾ ಇದೆ. ಅದ್ಭುತ. ಜಾಸ್ತಿ ಮಸಾಲೆ ಇರೋದಿಲ್ಲ, ಕ್ಲಿಯರ್ ಸೂಪ್ ಥರ ಇರುತ್ತೆ. ಇಲ್ಲಿ ನಾನು ಸ್ಪೂನಲ್ಲಿ ಎತ್ಕೊಂಡು ತೋರಿಸಿದಾಗ ಆ ಸ್ಪೂನಿನ ತಳ ಕಾಣಿಸುತ್ತೆ, ಮೇಲ್ಗಡೆ ಮಟನಿನ ಜಿಡ್ಡು ತೇಲ್ತಾ ಇರುತ್ತೆ. ಲೈಟಾಗಿ ಆ ಮಸಾಲೆ ನಿಮಗೆ ಸೆಟ್ಲ್ ಆಗೋದು ಕಾಣಿಸುತ್ತೆ ಸ್ವಲ್ಪ ತಿಟ್ಕೊಂಡಾಗ. ಆ ಧನಿಯಾ ಫ್ಲೇವರು ಸ್ವಲ್ಪ ಜಾಸ್ತಿ ಬರುತ್ತೆ. ಆಮೇಲೆ ಪೆಪ್ಪರಿನ ಖಾರ ಆಬ್ವಿಯಸ್ಲಿ ಆ ಗಂಟಲಲ್ಲಿ ಬಾಯಿ ಫುಲ್ಲು ಫೀಲ್ ಆಗುತ್ತೆ. ಯಥೇಚ್ಛವಾಗಿ ಮಟನಿನ ಫ್ಲೇವರು. ಅದ್ಭುತವಾದ ಸೂಪ್. ಇಡ್ಲು ಮಾತ್ರ ಕ್ಲಿಯರ್ ಆಗೋಗ್ಬಿಡುತ್ತೆ. ಏನೇ ಕೆಮ್ಮು, ಶೀತ, ನೆಗಡಿ ಇತ್ತು ಅಂದರೆ ಇದನ್ನು ಕುಡಿಬೇಕು. ಚಪಾತಿ ಇದೆ, ಮುದ್ದೆ ಇದೆ. ಸೊ ಚಪಾತಿ ನಾವು ಹರ್ಷವರ್ಧನ್ಗೋಸ್ಕರ ತರಿಸಿದ್ವಿ, ಯಾಕಂದರೆ ಡಯಟಲ್ಲವೇ ನಾನು ಮುದ್ದೆ ತಿಂತೀನಿ. ಪುಟಾಣಿ ಮುದ್ದೆ ಫುಲ್ಲು ನೈಸಾಗಿ ಬೆಣ್ಣೆ ಹಾಕಿ ನೀಟಾಗೆ ಉಂಡೆ ಕಟ್ಟಿರ್ತಾರೆ. 2 ಗ್ರೇವಿ ಸಪ್ರೇಟಾಗಿರೋದ್ರಿಂದ ನಾನು ಫಸ್ಟು ಚಿಕನ್ ಕುರ್ಮಾ ಗ್ರೇವಿನಲ್ಲಿ ಟ್ರೈ ಮಾಡ್ತೀನಿ. ಗ್ರೇವಿ ನುಣ್ಣಗೆ ರುಬ್ಬಿರೋದು,
ಕ್ರೀಮಿ ಆಗಿದೆ. ಮುದ್ದೆನೂ ಅಷ್ಟೇ ಒಳ್ಳೆ ಬೆಣ್ಣೆ ಬಂದಂಗೆ ಬಂತು. ನೀಟಾಗೆ ಮುಳುಗಿಸಿ ಇಲ್ಲಿ ಆಹಾ ಸೂಪರ್. ಆ ಕ್ರೀಮಿನೆಸ್ಸು, ಆ ತೆಂಗಿನಕಾಯಿ ಇರುತ್ತಲ್ಲ, ಸೊ ತೆಂಗಿನಕಾಯಿ ಹಾಕಿರೋದ್ರಿಂದ ಆ ತೆಂಗಿನಕಾಯಿ ಫ್ಲೇವರು ಫಸ್ಟು ಆ ಲೈಟಾಗಿ ಆ ಸಿಹಿ ಅಂಶ, ಆ ಕಾಯಿನ ಸಿಹಿ ಅಂಶ ಲೈಟಾಗಿ ಬರುತ್ತೆ. ಅದಾದಮೇಲೆ ಹಂಗೆ ಖಾರದ ಪಂಚು ಮೈಲ್ಡಾಗಿದೆ, ಜಾಸ್ತಿ ಮಸಾಲೆ ಮಕ್ಕೊಡೆ ಥರ ಇಲ್ಲ. ಅದ್ಭುತ. ನುಂಗ್ಬೇಕಾದ್ರೆ ನಿಮಗೆ ಅದು ಖಾರ ಇಲ್ಲ, ನುಂಗ್ಬೇಕಾದ್ರೆ ಡೈರೆಕ್ಟು ಗಂಟ್ಲು ಹೋಗುತ್ತಲ್ಲ, ಆದ್ದರಿಂದ ಗಂಟ್ಲು ಹಂಗೆ ಸ್ವಲ್ಪ ಆ ಹೀಟು, ಆ ಖಾರ, ಆ ಫೀಲ್ ಆಗುತ್ತೆ ಗಂಟ್ಲಲ್ಲಿ. ನಾರ್ಮಲಾಗೆ ಹಂಗೆ ತಿನ್ನೋಕೆ ಹೋದರೆ ಚಪಾತಿ ಜೊತೆ ತಿಂದರೆ ಅಗದು ತಿಂದರೆ ನಿಮ್ಗೆ ಬಾಯಲ್ಲಿ ಏನು ಅಷ್ಟೊಂದು ಖಾರ ಅನಿಸೋದಿಲ್ಲ. ಯಾವ ಏಜ್ ಗ್ರೂಪ್ ಅವರು ಆರಾಮಾಗಿ ತಿನ್ಬೋದು. ಮೈಲ್ಡಾಗೆ ಸಟಲಾಗಿ ಫ್ಲೇವರ್ಫುಲ್ ಆಗಿದೆ. ಸೊ ಇಷ್ಟ ಆಯಿತು. ಕುರ್ಮಾದಲ್ಲಿ ಚಿಕನ್ ಪೀಸಸ್ಸು, ಪುಟಾಣಿ ಪೀಸು ಇಷ್ಟಿರುತ್ತೆ. ಅದು ನೀಟಾಗೆ ಸೈಡಲ್ಲಿ ಹಾಕ್ಕೊಂಡು ಮುರಿದ್ರೆ ನೀಟಾಗೆ ಪುಡಿ. ಇದು ಬೋನ್ಲೆಸ್ ಪೀಸ್ ತೊಗೊಂಡೆ ಒಂದು ನಾನು, ನೀಟಾಗೆ ಬೆಂದಿದೆ. ಚಿಕನ್ ಕೂಡ ಅದೇನು ಮಸಾಲೆ ಇದೆ ಅದನ್ನು ನೀಟಾಗಿ ಇಟ್ಕೊಂಡಿದೆ. ಸೇಮ್ ಇದರಲ್ಲಿ ಮಟನ್ ಪ್ರಿಯರಿಗೆ ಮಟನ್ ಕುರ್ಮಾ ಕೂಡ ಸಿಗುತ್ತೆ. ಇದಕ್ಕಿಂತ ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ, ಯಾಕೇಳಿ ಮಟನಲ್ಲಿ ಬೆಂದಿರುತ್ತಲ್ಲ ಅದಕ್ಕೋಸ್ಕರ. ಸೊ ಆಲ್ವೇಸ್ ರೆಕಮೆಂಡ್ ಮಟನ್ ಕುರ್ಮಾ. ಸ್ವಲ್ಪ ಡಯಟಲ್ಲಿರೋದ್ರಿಂದ, ಹೊಸ್ತಡಕ್ಕಾಗಿರೋದ್ರಿಂದ ಮುಗೀತು. ಹೊಸ್ತಡಕ್ಕೂ 3 ದಿವಸ ಚೆನ್ನಾಗಿ ಮಾಂಸ ತಿಂದಿರೋದ್ರಿಂದ ಎಲ್ಲ ಚಿಕನ್ ತರಿಸಿದ್ವಿ. ಸೊ ಈಗ ಕೈಮಾ ಗ್ರೇವಿಲಿ ಟೇಸ್ಟ್ ಮಾಡೋಣ ಮುದ್ದೆನ. ಕೈಮಾ ಗ್ರೇವಿಲಿ ನೋಡಿ ಜಿಡ್ಡು ಹೆಂಗೆ ತೇಲ್ತಾ ಇದೆ ಮೇಲೆ. ಸೊ ಅದು ಮಟನ್ದು ಫ್ಯಾಟು, ಕೈಮಾದಲ್ಲಿರುತ್ತೆ ಫ್ಯಾಟು. ಇದು ತಿಂದಿದ ತಕ್ಷಣ ಪಂಚ್, ಆ ಲೈಟಾಗೆ ಹುಳಿ ಅಂಶ, ಖಾರ, ಆಮೇಲೆ ಇದು ಸೊಪ್ಪಿನ ಫ್ಲೇವರ್, ಗ್ರೀನ್ಸ್ ಸೊಪ್ಪುಗಳು ಅದ್ಭುತ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಟನ್ ಫ್ಲೇವರ್. ನನಗೆ ಈಗ ತಿನ್ನಲ್ಲ, ಕಾಲು ಸೂಪ್ ಕುಡಿದ್ನಲ್ಲ ಅದರಲ್ಲಿ ಆ ಮಟನ್ ಫ್ಲೇವರ್ ಬಂತಲ್ಲ, ಅದು ಮತ್ತೆ ಫೀಲ್ ಆಯಿತು ಇದನ್ನು ಕುಡಿದಿದ ತಕ್ಷಣ. ಸೊ ಇದರಲ್ಲಿ ಸಾಕಾಗಿರುತ್ತೆ ಮುದ್ದೆ. ಅಲ್ಟಿಮೇಟು ಕೈಮಾ ಗ್ರೇವಿ, ಇನ್ನು ಕೈಮಾ ಉಂಡೆಗಳು, ಪುಟಾಣಿ ಕೈಮಾ ಉಂಡೆ 4 ಇರುತ್ತೆ ಒಂದು ಪ್ಲೇಟಲ್ಲಿ. ಒಳಗಡೆ ಮಸಾಲೆ, ಆಮೇಲೆ ಎಲ್ಲ ನೋಡ್ಬೋದು ಸೊಪ್ಪುಗಳು, ಕೈಮಾ ನುಣ್ಣಗೊಡಿಸಿರ್ತಾರೆ. ಸಬ್ಬಕ್ಕಿ ಸೊಪ್ಪು ಡಾಮಿನೇಟ್ ಮಾಡುತ್ತೆ. ಕೈಮಾ ಅಂದರೆ ಸಬ್ಬಕ್ಕಿ ಸೊಪ್ಪು ಇರಲೇಬೇಕು. ಚೆನ್ನಾಗಿದೆ. ಸೇಮ್ ಹಾಗೆ ಗ್ರೇವಿನಲ್ಲಿ ನನಗೆ ಏನೇನು ಮಸಾಲೆ ಫೀಲ್ ಆಯಿತು ಅದೆಲ್ಲನೂ ಇದರಲ್ಲಿದೆ. ಅದೇ ಹೇಳ್ದಂಗೆ ಫಸ್ಟು ಸಬ್ಬಕ್ಕಿ ಸೊಪ್ಪಿನ ಫ್ಲೇವರ್ ಬರುತ್ತೆ, ಆಮೇಲೆ ಗ್ರೀನ್ ಚಿಲ್ಲಿ ಖಾರ. ಇದರಲ್ಲಿ ಖಾರ ಸೂಪರಾಗಿದೆ. ಇನ್ನು ಬಾಯಿಗೆ ಖಾರವಾಗಿ ಸ್ಟ್ರಾಂಗಾಗಿ ತಿನ್ನಬೇಕು ಅನ್ನೋರು ಇದನ್ನು ಚೂಸ್ ಮಾಡ್ಬೋದು. ಅದ್ಭುತವಾದ ಕೈಮಾ ಉಂಡೆ. ಈಗ ಆಗ್ತಾಯಿಲ್ಲ, ಡೈರೆಕ್ಟು ದಿ ಲೆಜೆಂಡ್ರಿ ಪುಲಾವ್ಗೆ ಹೋಗ್ಬಿಡೋಣ. ಲೆಜೆಂಡ್ರಿ ಬಿರಿಯಾನಿ ಆಫ್ ಬೆಂಗಳೂರು. ಅಷ್ಟು ರೈಸು, ಸೇಮ್ ಟೇಸ್ಟ್, ಸೇಮ್ ಕ್ವಾಲಿಟಿ. ಅಲ್ಲಿ ಮೇನ್ ಬ್ರಾಂಚ್ ಹೋಗೋದು ತಿಂದಾಗ ಯಾವ ಥರ ಇರುತ್ತೆ ಸೇಮ್ ಡಿಟ್ಟು ಹಾಗೇ ಇರುತ್ತೆ, ಏನೂ ವ್ಯತ್ಯಾಸ ಇಲ್ಲ. ಅದ್ಭುತ. ಇದು ಎಲ್ಲ ಬಿರಿಯಾನಿ ಥರ ಖಾರವಾಗಿ ಮಸಾಲೆ ಭರಿತವಾಗಿ ಇರೋದಿಲ್ಲ, ಮೈಲ್ಡಾಗಿ ಸಟಲಾಗಿರುತ್ತೆ, ಬಟ್ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ನಿಮಗೆ ಬಿರಿಯಾನಿ ತಿಂದಾಗ ಆ ಬಿರಿಯಾನಿಲಿ ಹಾಕಿರೋ ಪದಾರ್ಥಗಳು ನೀಟಾಗಿ ಫೀಲ್ ಮಾಡ್ಬೋದು. ಈ ಬಿರಿಯಾನಿ ರೈಸ್ನ ತಿಂತಾಯಿದ್ರೆ ಪೀಸ್ಗಳು, ಚಿಕನ್ ಪೀಸು ಸಖತ್ತಾಗಿ ಬೆಂದೋಗಿದೆ ನೋಡ್ಬೋದು. ಒಳ್ಳೆ ಕ್ವಾಲಿಟಿ ಟೆಂಡರ್ ಚಿಕನ್ನ ಬಳಸ್ತಾರೆ. ಅದ್ಭುತ. ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು, ತುಂಬ ದಿವಸ ಆಗಿತ್ತು ತಿಂದು, ವರ್ಷನೇ ಆಗೋಯ್ತು ಅನಿಸುತ್ತೆ. ಸೊ ಬಟ್ ಹಂಗೆ ಮೇಂಟೈನ್ ಮಾಡಿದ್ದಾರೆ ಈ ಬ್ರ್ಯಾಂಚಲ್ಲೂ ಕೂಡ. ಈ ಕಡೆ ಸುತ್ತಮುತ್ತ ಇರೋರು ಅಲ್ಲಿವರೆಗೂ ಹೋಗ್ತಿದ್ರು, ಮುಂಚೆ ಹೋಗ್ತಿದ್ರು, ಇವಾಗ ಹೋಗೋಕ್ಕಾಗ್ತಾಯಿಲ್ಲ ಅನ್ನೋರಿಗೆ ಸೊ ಈಗ ಈ ಏರಿಯಾಗೆ ಬಂದಿರೋದ್ರಿಂದ ಇಲ್ಲೆಲ್ಲ ಇರೋರು ಇಲ್ಲಿಗೆ ಹತ್ತಿರದಲ್ಲೇ ಇರೋದ್ರಿಂದ ಇಲ್ಲಿ ಬಂದು ಸೇಮ್ ಟೇಸ್ಟ್ನ ಸವಿಬೋದು ಅಷ್ಟೇ. ಈಗ ಸ್ಟಾರ್ಟರ್ಸ್ಗೆ ಹೋಗೋಣ, ಚಿಕನ್ ಫ್ರೈಗೆ ಹೋಗೋಣ. ಚಿಕನ್ ಫ್ರೈ ಬಂದುಬಿಟ್ಟು ರೆಡ್ ಕಲರ್ ಮಸಾಲೆ, ಗೊಜ್ಜೆಲ್ಲ ಇರುತ್ತೆ.
ಲೈಟಾಗೆ ಗೀ ರೋಸ್ಟ್ ಥರ ಇದೆ, ಚಿಕನ್ ಗೀ ರೋಸ್ಟ್ ಥರ ಟೇಸ್ಟು, ಲೈಟಾಗಿ ಸಿಮಿಲರಾಗಿ ಒಂದು ಸ್ವಲ್ಪ ತುಪ್ಪ ಎಲ್ಲ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿಬಿಟ್ರೆ ಗೀ ರೋಸ್ಟೇ ಅಂದ್ಕೊಂಡ್ಬಿಡ್ತೀವಿ ಇದನ್ನು. ಮಸಾಲೆ ಎಲ್ಲ ನುಣ್ಣಗೆ ರುಬ್ಬಿರ್ತಾರೆ, ಆ ಬಾಯಿಗೇನು ಸಿಗೋದಿಲ್ಲ, ಫುಲ್ಲು ಪೇಸ್ಟ್ ಥರ ಸಿಗ್ತಾ ಇರುತ್ತೆ. ಲೈಟಾಗಿ ಖಾರ ಜಾಸ್ತಿ ಇಲ್ಲ, ಆ ಕೆಂಪು ಮೆಣಸಿನ್ಕಾಯಿ ಆಬ್ವಿಯಸ್ಲಿ ಹಾಕಿರೋದು ಜಾಸ್ತಿ. ಸೊ ಒಂಥರ ಗೀ ರೋಸ್ಟ್ ಥರನೇ ಇದೆ. ಚಿಕನ್ ಪೆಪ್ಪರ್ ಫ್ರೈ ನೋಡೋಣ. ಇದು ಫುಲ್ಲು ಡಾರ್ಕ್ ಪೆಪ್ಪರ್ ಯಥೇಚ್ಛವಾಗಿ ಹಾಕಿರ್ತಾರೆ, ಸೊ ಅದರಿಂದ ಕಲರ್ ಫುಲ್ಲು ಬ್ಲ್ಯಾಕ್ ಕನ್ವರ್ಟ್ ಆಗಿಬಿಡುತ್ತೆ. ಚಿಕನ್ಗೆಲ್ಲ ಮೆತ್ಕೊಂಡಿರೋದು ನೋಡ್ಬೋದು. ಪೆಪ್ಪರ್ ಪುಡಿ ನೀಟಾಗಿ ಕೋಟ್ ಆಗ್ಬಿಟ್ಟಿದೆ. ವಾವ್, ಪೆಪ್ಪರ್ ಡಾಮಿನೇಟ್ ಮಾಡುತ್ತೆ. ತುಂಬ ಕಡೆ ಸೋಯಾ ಸಾಸ್ ಹಾಕ್ಬಿಡ್ತಾರೆ, ಪೆಪ್ಪರ್ ಹಾಕಿರ್ತಾರೆ, ಬಟ್ ಸೋಯಾ ಸಾಸು ಎಕ್ಸ್ಟ್ರಾ ಇನ್ನು ಸ್ವಲ್ಪ ಈ ಥರ ಬ್ಲ್ಯಾಕ್ ಕಲರ್ ಬರಲಿ ಅಂತ ಹಾಕ್ತಾರೆ, ಆವಾಗ ಅದು ಸ್ವಲ್ಪ ಡಾಮಿನೇಟ್ ಮಾಡಿಬಿಡುತ್ತೆ. ಬಟ್ ಇಲ್ಲಿ ಪ್ಯೂರ್ ಪೆಪ್ಪರ್ ಪುಡಿ ಟೇಸ್ಟ್ನ ಫೀಲ್ ಮಾಡ್ಬೋದು. ನಾಲ್ಗೆ ಟಚ್ ಆಗ್ತಿದ್ದಂಗೆ ಬಾಯಲ್ಲಿ ಬರ್ಸ್ಟ್ ಆಗುತ್ತೆ ಕಾಡು ಮೆಣಸಿನ ಪುಡಿ ಫ್ಲೇವರು. ಇದು ತಡಿಯಾಗಿರೋಲ್ಲ, ಫುಲ್ ಫೈನ್ ಪುಡಿನೇ, ಸೊ ಬ್ಲಾಸ್ಟ್ ಆಗುತ್ತೆ. ಸಖತ್ ಇಷ್ಟ ಆಯಿತು. ಈಗ ಗ್ರೀನ್ ಮಸಾಲೆಯಲ್ಲಿ ಮಟನ್ ತರಿಸಿದ್ವಿ, ಮಟನ್ ಗ್ರೀನ್ ಫ್ರೈ. ಒಂದೆರಡು ನಲ್ಲಿ ಮೂಳೆ ಬಿದ್ದಿದೆ, ಪುಟ್ಪುಟಾಣಿ ನಲ್ಲಿ ಮೂಳೆಗಳು, ಒಂದೆರಡು ಥರ ಸೊಪ್ಪುಗಳು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಪೇಸ್ಟ್ ಮಾಡಿ ಹಾಕ್ಕೊಂಡಿರ್ತಾರೆ, ಸೊ ಅದರಿಂದ ಆ ಗ್ರೀನ್ ಕಲರು. ಪುದೀನ ಫ್ಲೇವರು, ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಯಥೇಚ್ಛ ಬರುತ್ತೆ. ಕ್ಲೀನ್ ಕೃಷ್ಣಪ್ಪ ಆಗೋಯ್ತು, ಮಾಂಸ ನೀಟಾಗಿ ಬಂದ್ಬಿಡ್ತು. ಆಹಾ ಜಸ್ಟ್ ಮಿಸ್ಸು, ನೆತ್ತಿಗೆ ಹತ್ಬಿಡ್ತಿತ್ತು. ಈಗ ತಿನ್ಬೇಕಾದ್ರೆ ಮಾತಾಡ್ಬಾರ್ದು ಇದನ್ನು. ಸೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ, ನಾಲ್ಗೆ ತುದಿ ಚುರಿ ಅಂತ ಇದೆ. ನಾಲ್ಗೆ ಕೆಟ್ಟೋಗಿತ್ತು ಅಂದರೆ, ನಾಲ್ಗೆ ರೀಸೆಟ್ ಆಗಬೇಕು ಅಂದರೆ ಇದನ್ನು ತರ್ಸ್ಕೊಂಡು ತಿನ್ನಿ. ಖಾರವಾಗಿ ಇದ್ದಿದ್ರಲ್ಲೇ ಸ್ವಲ್ಪ ಸ್ಪೈಸಿಯಾಗಿ ಅಲ್ಟಿಮೇಟು. ಆ ಗ್ರೇವಿ ಕೆಳಗಡೆ ಸ್ವಲ್ಪ ಗೊಜ್ಜು ಎಲ್ಲ ಸ್ವಲ್ಪ ಇರುತ್ತೆ ಇದರಲ್ಲಿ, ಒಂಥರ ಗ್ರೇವಿ ಥರ ಲೈಟಾಗಿ ಸೆಮಿ ಗ್ರೇವಿ. ಅದನ್ನು ಎತ್ಕೊಂಡು ಬಿರಿಯಾನಿಗೆ ಹಾಕ್ಕೊಂಡು ತಿಂದರೆ ಆ ಮೈಲ್ಡಾಗಿರೋ ಲೈಟಾಗಿರೋ ಬಿರಿಯಾನಿ ಸ್ಟ್ರಾಂಗ್ ಬಿರಿಯಾನಿ ಆಗ್ಬಿಡುತ್ತೆ. ವಾವ್, ಇಷ್ಟ ಆಯಿತು. ಲಾಸ್ಟಲ್ಲಿ ತಿಂದರೂ ಅಲ್ಲ, ಲೇಟಾಗಿ ತಿಂದರೂ ಲೇಟೆಸ್ಟ್ ಆಗಿತ್ತು ಅಂತಾರಲ್ಲ, ಆ ಥರ ಮಟನ್ ಗ್ರೀನ್ ಫ್ರೈ ಸೂಪರ್ ಹಿಟ್ಟಾಗೋಯಿತು. ಚಿಕನಲ್ಲೂ ಇರಬೇಕು ಇದೇ ಡಿಶ್ಶು. ಸೊ ಚಿಕನ್ ಪ್ರೇಯರ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಚಿಕನ್ ತಿಂದಿರೋ ಮಟನ್ ಪ್ರೇಯರ್ ಅಂತೂ ಮಿಸ್ ಮಾಡಿದ್ರೆ ಇದನ್ನು ಟ್ರೈ ಮಾಡಬೇಕು. ಜಾಸ್ತಿ ಮಾತಾಡ್ತಾ ಇದೆ, ಯಾಕೋ ನೆತ್ತಿಗೆ ಹತ್ತಾ ಇದೆ. ಒಂದು ತುತ್ತು ತಿನ್ಬಿಟ್ಟು ನೀರು ಕುಡಿದ್ಬಿಡೋಣ. ಸಣ್ಣ ಬ್ರೇಕ್ ನಂತರ ಸಿಗ್ತೀನಿ. ಸೊ ಫೈನಲಿ ಒಂದು ಒಳ್ಳೆ ಊಟ ಆದಮೇಲೆ ಲಾಸ್ಟಲ್ಲಿ ಒಂದು ಕಪ್ಪು ರಸಮ್ ಕುಡಿಬೇಕು. ಆಹಾ, ಟೊಮೆಟೊ ರಸ ಅಲ್ಟಿಮೇಟ್. ಸೊ ಫೈನಲಾಗಿ ನೀವು ಕೂಡ ಎಸ್ ಜಿ ರಾವ್ ರೆಸ್ಟೋರೆಂಟ್ಗೆ, ನೀವು ಕೂಡ ಎಸ್ ಜಿ ರಾವ್ ಮಿಲ್ಟ್ರಿ ಹೋಟ್ಲು ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ, ಆಲ್ರೆಡಿ ಟ್ರೈ ಮಾಡ್ತಿದ್ರೆ ಅಷ್ಟು ದೂರ ಹೋಗೋಕ್ಕಾಗ ಇನ್ಮೇಲೆ ಅವಶ್ಯಕತೆ ಇಲ್ಲ. ಸುತ್ತಮುತ್ತ ಏರಿಯಾದಲ್ಲಿ ಇದ್ದೀರಾ ಅಂದರೆ ಸೊ ಇವಾಗ ಇಲ್ಲಿಗೆ ಬಂದ್ಬಿಡ್ಬೋದು. ಸೊ ಇನ್ನೂ ಒಳ್ಳೆ ಆ್ಯಂಬಿಯನ್ಸು, ಕುತ್ಕೊಂಡು ನೀಟಾಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಸೇಮ್ ಟೇಸ್ಟು, ಸೇಮ್ ಮೆನು, ಸೇಮ್ ಅಲ್ಲೇನೇನು ಸಿಗುತ್ತೆ ಅದೇ ಡಿಶಸ್ ಇಲ್ಲಿ ಸಿಗುತ್ತೆ, ಅದೇ ಟೇಸ್ಟಲ್ಲಿ ಸಿಗುತ್ತೆ. ಸೊ ಇದೊಂಥರ ರಿವ್ಯೂ ಅಲ್ಲ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಷ್ಟೇ. ಒಂದು 117 ವರ್ಷ ಹಳೆಯ ಹೋಟಲ್ಲು, ಎಷ್ಟು ವರ್ಷದಿಂದ ರನ್ ಮಾಡ್ಕೊಂಡು ಬರ್ತಾಯಿದೆ ಸಕ್ಸಸ್ಫುಲ್ಲಾಗಿ. ಸೊ ಇವಾಗ ಒಂದು ಬ್ರ್ಯಾಂಚನ್ನ ಓಪನ್ ಮಾಡಿದ್ದಾರೆ, ಸೆಕೆಂಡ್ ಬ್ರ್ಯಾಂಚ್ನ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ಗೆ ಬೇಗ ಬೇರೆ ಬ್ರ್ಯಾಂಚಸ್ಗಳು ಓಪನ್ ಮಾಡಿಬಿಡ್ತಾರೆ. ಆದರೆ ಸೊ ಇಷ್ಟು ವರ್ಷ ಆದಮೇಲೆ ತಾಳ್ಮೆಯಿಂದ ಇನ್ನೊಂದು ಬ್ರ್ಯಾಂಚ್ನ ಓಪನ್ ಮಾಡಿದ್ದಾರೆ. ಸೊ ಬಂದು ಟ್ರೈ ಮಾಡಿ. ಸೊ ಆಮೇಲೆ ನಾವೇನೇನು ಟ್ರೈ ಮಾಡಿದೆ ಅದನ್ನು ಆರಾಮಾಗಿ ಕಣ್ಮುಚ್ಕೊಂಡು ಟ್ರೈ ಮಾಡ್ಬೋದು. ಎಲ್ಲ ಅವರ ಸಿಗ್ನೇಚರ್ ಡಿಶಸ್ಸೇ. ಸೊ ಪೆಪ್ಪರ್ ಇರ್ಬೋದು, ಅದು ತುಂಬ ಜನರ ಫೇವ್ರೇಟು. ಚಿಕನ್ ಫ್ರೈ ತುಂಬ ಜನರ ಫೇವ್ರೇಟು. ಮಟನ್ ಡಿಶಸ್ ಅಂತೂ ಇಲ್ಲಿ ಮೇಯ್ನು, ಅದನ್ನೇ ಮೇಯ್ನಾಗಿ ರೆಕಮೆಂಡ್ ಮಾಡೋದು. ಮಟನ್ ಪಲಾವ್ ಇರ್ಬೋದು, ಮಟನ್ ಪೆಪ್ಪರು, ಮಟನ್ ಗ್ರೀನ್ ಫ್ರೈ. ಸೊ ಖಾರವಾಗಿ ತಿಂತೀರಂದರೆ ಆ ಗ್ರೀನ್ ಫ್ರೈನ ಮಿಸ್ ಮಾಡಿದ್ರೆ ಟ್ರೈ ಮಾಡ್ಬೋದು. ಆ ಗೊಜ್ಜನ್ನ ಲಾಸ್ಟಲ್ಲಿ ಬಿರಿಯಾನಿ ನೆನೆಸ್ಕೊಂಡು ತಿಂತಾಯಿದ್ರೆ ಬಂಗಾರದಂಗೆ ಇರುತ್ತೆ. ಸೊ ಲೈಟಾಗಿ ಸೆಟಲ್ ಆಗಿರೋ ಒಂದು ಪಲಾವ್ ಅಥವಾ ಬಿರಿಯಾನಿನ ಟ್ರೈ ಮಾಡಬೇಕು ಅಂದರೆ ಇಲ್ಲಿಗೆ ಬಂದುಬಿಡಿ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಹೊಸ ಬ್ರ್ಯಾಂಚ್ದು, ಆರಾಮಾಗಿ ಬಂದುಬಿಡ್ಬೋದು. ಸೊ ನಾವು 5.5 ವರ್ಷ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತಾ ಇರೋದು. ಸೊ ಚಾನಲ್ ಸ್ಟಾರ್ಟ್ ಆದಾಗ ಹೊಸದ್ರಲ್ಲಿ ಮಾಡಿದ್ದು ವೀಡಿಯೋ. ನಾನು, ಭಾಸ್ಕರ್, ಹರ್ಷ ಮತ್ತು ಆದಿತ್ಯ ಹೋಗಿದ್ವಿ. ಸೊ 4 ಜನ ಹೋಗ್ಬಿಟ್ಟು ವೀಡಿಯೋ ಮಾಡಿದ್ದು. ಸೊ ಈ ಭಾಸ್ಕರ್ ಒಬ್ಬ ಕಮ್ಮಿ, ಸೊ ಇಷ್ಟು ವರ್ಷ ಆದಮೇಲೆ. ಸೊ ಫೈನಲಾಗಿ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಯಾರೋ ಗೊತ್ತಾಗಲಿ. ಸೊ ಒಂದು ಲೆಜೆಂಡ್ರಿ ರೆಸ್ಟೋರೆಂಟು ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡಿದೆ ಅಂತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ತಿಳಿಸಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು, ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.